ನಮಸ್ಕಾರ, ನನ್ನ ಹೆಸರು ಸುನಿಲ್ ತಾಟೆ. ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ನಟರಾಜ್ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಕುಮಾರಸ್ವಾಮಿ ಅಂತ. ನಾನು ಲೆಕ್ಚರರ್. ಸುಮಾರು 20 ವರ್ಷದಿಂದ ನಾನು ಉಪನ್ಯಾಸಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸುಜಾತಾಲಿ ಅಂತ ದೈಹಿಕ ಶಿಕ್ಷಕ. ಸುಮಾರು ಈ ಶಿಕ್ಷಣ ಇಲಾಖೆಯಲ್ಲಿ 27ನೇ ವರ್ಷ ಈಗ ಸುದೀರ್ಘವಾದಂಥ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮೊದಲು ಎಕ್ಸಾಮ್ ಅಂದರೆ ಜಸ್ಟ್ ಪಾಸ್ ಆದರೆ ಸಾಕಾಗಿತ್ತು. ಈಗ ರ್ಯಾಂಕ್ ಬರೋ ಸಲುವಾಗಿ ಓದಬೇಕಾಗಿದೆ. ಈಗ ಜನವರಿ ಮುಗಿತಾ ಬರ್ತಾ ಇದೆ, ಮಕ್ಕಳಲ್ಲಿ ಟೆನ್ಷನ್ ಶುರುವಾಗ್ತಾ ಇದೆ. ಜೊತೆಗೆ ಅವರ ಪೋಷಕರು ಕೂಡ ಡಬಲ್ ಟೆನ್ಷನ್ ಶುರುವಾಗಿರುತ್ತೆ. ಈಗಾಗಲೇ ಪೋಷಕರು ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ ಸೇರಿಸಿ ತಮ್ಮ ಬಜೆಟ್ ಅನುಗುಣವಾಗಿ ಎಲ್ಲ ಪ್ರಯತ್ನ ಮಾಡಿ ಆಗಿದೆ. ಯಾಕಪ್ಪ ಈ ಭಯ ಅಂತ ಅಂದರೆ, ವರ್ಷ ಪೂರ್ತಿ ಓದಿದ ಮಕ್ಕಳು ತಮ್ಮ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂತಹ ವಾರ್ಷಿಕ ಪರೀಕ್ಷೆಗಳು ನಡೆಯತಕ್ಕಂಥ ತಿಂಗಳುಗಳೇ ಈ ಫೆಬ್ರವರಿ ಮತ್ತು ಮಾರ್ಚ್. ಅಂಥ ಮಕ್ಕಳಿರುವ ಮನೆಯಲ್ಲಿ ಪೋಷಕರ ಜವಾಬ್ದಾರಿಗಳೇನು ಮತ್ತು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಗ್ಗೆ ಪೋಷಕರು ಏನೇನು ಕಾಳಜಿ ವಹಿಸಬೇಕು ಎಂದು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ನಾನು ಹಲವಾರು ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ನೋಡಿದ್ದೇನೆ. ಅದರಲ್ಲಿ ನಾನು ಕಂಡಂತಹ ವಿದ್ಯಾರ್ಥಿಗಳ ಬಹಳ ಮುಖ್ಯವಾದಂತಹ ಒಂದು ಸಮಸ್ಯೆಗಳು ಆರೋಗ್ಯದ ವಿಷಯ ತೆಗೆದುಕೊಂಡು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳು ಆರೋಗ್ಯ ಹೇಗಿರಬೇಕು, ಜೊತೆಗೆ ಅವರು ಪಟ್ಟಂಥ ಕಷ್ಟಗಳು ಆ ಸಮಯದಲ್ಲಿ ನಮ್ಮ ಹತ್ರ ಬಂದು ಹೇಳ್ಕೊಂಡಾಗ, ಜೊತೆಗೆ ನಾವು ಎಷ್ಟೋ ತಿಳ್ಕೊಂಡಿರ್ತೀವಿ. ಎಲ್ಲರೂ ಒಟ್ಟಾರೆ ಸೇರಿಸಿ ನಿಮ್ಮ ಮುಂದಿಟ್ಟರೆ ಅಟ್ಲೀಸ್ಟು ಕೆಲವೊಂದು ಪಾಯಿಂಟ್ಸ್ ನಿಮಗೆ ಉಪಯೋಗ ಆಗ್ಬೋದು. ಪ್ರಸ್ತುತ ಸಮಾಜವನ್ನು ನಾವು ಸ್ಪರ್ಧಾತ್ಮಕ ಸಮಾಜ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಯಾವ ಥರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಬೇಕು ಅನ್ನೋದ್ರ ಕುರಿತು ಕೆಲವೊಂದು ಮಾಹಿತಿಗಳನ್ನು ನಾನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ, ಆರೋಗ್ಯಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವ ಮಕ್ಕಳಲ್ಲಿ ಸಹಜವಾಗಿ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಹಾಗಾಗಿ ಅವರ ಮನೆ ವಾತಾವರಣ ಹೇಗಿರಬೇಕು ಮತ್ತು ಅವರ ತಂದೆ ತಾಯಿ ಅಥವಾ ಪೋಷಕರು ಅವರಿಗೆ ಯಾವ ಯಾವ ಮೂಲ ಸೌಕರ್ಯಗಳನ್ನು ಕೊಡಬೇಕೆಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಹೆಚ್ಚಿನ ನಂಬರ್ ತೆಗಿಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ತಕ್ಕಂತೆ ಅವರು ಮನೆಯ ವಾತಾವರಣ ಮಕ್ಕಳಿಗೆ ಮಾಡಿಕೊಡ್ಬೇಕಾಗತ್ತೆ. ವಾರ್ಷಿಕ ಪರೀಕ್ಷೆಗೆ ಸಿದ್ಧವಾಗಲಿಕ್ಕೆ ಕುಟುಂಬದ ವಾತಾವರಣ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅಂತಹ ಕುಟುಂಬ ಹೇಗಿರಬೇಕಪ್ಪ ಅಂದರೆ ಶಾಂತತೆಯಿಂದ ಇರತಕ್ಕಂಥದ್ದು ಬಹಳ ಅವಶ್ಯಕ. ಕುಟುಂಬದಲ್ಲಿ ಯಾವಾಗಲೂ ತಂದೆ ತಾಯಿಗಳು ಕಿರಿಕಿರಿ ಮಾಡಿಕೊಂಡು ಜಗಳ ಮಾಡಿಕೊಂಡು ಇದ್ದರೆ ಮಗುವಿನ ವ್ಯಕ್ತಿತ್ವದ ಮೇಲೆ ಅದು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಯಾರೂ ಕೂಡ ಜೋರು ಧ್ವನಿಯಲ್ಲಿ ಮಾತಾಡಲಿಕ್ಕೆ ಹೋಗಬೇಡಿ. ಮನೆಗಳಲ್ಲಿ ನ್ಯಾಯ ಪಂಚಾಯತ್ ತೀರ್ಮಾನಗಳು ಅವೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ಯಜಮಾನರು ಮನೆಯಲ್ಲಿ ಹಿರಿಯರು ಮದ್ಯಪಾನವನ್ನು ಅಭ್ಯಾಸ ದಯವಿಟ್ಟು ಎಕ್ಸಾಮ್ವರೆಗೂ ದೂರ ಇಟ್ಬಿಡಿ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ನೋಡ್ತೀವಿ, ವಿದ್ಯಾರ್ಥಿಗಳೇ ಮನೆಯಲ್ಲಿ ಎಲ್ಲ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಸ್ವಲ್ಪ ಅಂಥ ಮಹಾತಾಯಿಗಳು ಮತ್ತು ತಂದೆಯರುಗಳಿಗೆ ನಾನು ಕಿವಿ ಒಂದು ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಕಾರ್ಯ ಕಡಿಮೆ ಮಾಡಿ ಓದಿನ ಕಡೆ ಹೆಚ್ಚಿನ ಒಂದು ಗಮನ ಹರಿಸುವ ದಿಕ್ಕಿನ ಕಡೆ ಅವ್ರಿಗೆ ನೀವು ಪ್ರೇರಣೆ ಕೊಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳಿಗೆ ಸಪ್ರೇಟ್ ಆದ ಒಂದು ರೂಮ್ ಬೇಕಾಗುತ್ತೆ. ಅದರಲ್ಲಿ ಒಳ್ಳೆಯ ಗಾಳಿ ಬೆಳಕು ಎರಡೂ ಬೇಕಾಗುತ್ತೆ. ಜೊತೆಗೆ ಹೊರಗಿನ ಶಬ್ದ ಕೇಳಬಾರ್ದು. ಅವ್ರಿಗೆ ಬಸ್ಸಿನ ಶಬ್ದ ಇರ್ಬೋದು, ಕಾರ್ ಶಬ್ದ ಇರ್ಬೋದು, ಬೈಕ್ ಶಬ್ದ ಕೇಳಬಾರ್ದು. ಜೊತೆಗೆ ಮಹಡಿ ಮನೆಗಳಿದ್ದರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಮಹಡಿ ಮನೆಗಳಲ್ಲಿ ಒಳ್ಳೆ ಗಾಳಿ ಬರ್ತದೆ. ಜೊತೆಗೆ ಸೊಳ್ಳೆ ತಿಗಣೆಲೆ ಕಾಟ ಇರೋದಿಲ್ಲ. ಯಾಕಂದರೆ ಸೊಳ್ಳೆಗಳು 8 ಅಡಿಗಳ ಮೇಲೆ ಎತ್ತರ ಆರೋದಿಲ್ಲ. ಅದೇ ರೀತಿ ಈ ಸಂದರ್ಭದಲ್ಲಿ ಆರೋಗ್ಯನ ಕೆಡೋದು ಸ್ವಾಭಾವಿಕ. ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗುವಂತಹ ಒಂದು ಸಂದರ್ಭ ಇರ್ತವೆ ಮಕ್ಕಳುಗಳು. ಅದರಿಂದ ವಿದ್ಯಾರ್ಥಿಗಳಿಗೆ ಪೋಷಕರಾದವರು ಹೆಚ್ಚಿನ ಒಂದು ಧೈರ್ಯ ತುಂಬಬೇಕು. ಏನಿಲ್ಲ, ನೀನು ಎಷ್ಟು ಹೊತ್ತೆ ಓದು, ಆರಾಮಾಗಿ ಓದು, ಯಾವುದೇ ಒಂದು ಆತಂಕ ಪಡಬೇಡ, ಏನು ಅರ್ಥ ಆಗಿಲ್ಲ ಅದು ಹೋಗಿ ನಿಮ್ಮ ಶಿಕ್ಷಕರಲ್ಲಿ ಚರ್ಚೆ ಮಾಡು ಅನ್ನೋ ಒಂದು ದೃಷ್ಟಿಯಲ್ಲಿ ನೀವು ತಿಳಿಸ್ಕೊಂಡು ಅವ್ರಿಗೆ ವಿದ್ಯಾರ್ಥಿಗಳಿಗೆ ನೀವು ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಹೇಳಿದಾಗ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸ್ಥೈರ್ಯ ಬಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಪರಿಶ್ರಮ ಹಾಕೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮಕ್ಕಳು ಪರೀಕ್ಷೆ ಮುಗಿಯುವವರು ಕೂಡ ಮನೇಲಿ ಯಾವುದೇ ದೊಡ್ಡ ಸಮಾರಂಭ ಇಟ್ಕೊಳ್ಬೇಡಿ. ಇಡೀ ನೀವು ಓಡಾಟದಲ್ಲಿ ಮಕ್ಕಳ ಓದಿ ಮೇಲೆ ಅದು ಪರಿಣಾಮ ಬರುತ್ತೆ. ಹಾಗೆ ದೊಡ್ಡ ವ್ಯವಹಾರಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಸೈಟ್ ತೊಗೊಳೋದಾಗಲಿ, ಸೈಟ್ ಮಾರೋದೇ ಆಗಲಿ, ಮನೆ ಕಟ್ಟೋದೇ ಆಗಲಿ, ಮನೆ ಮಾರೋದೇ ಆಗಲಿ, ಇವನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಮಕ್ಕಳನ್ನ ಬಿಟ್ಟು ದೂರದ ಊರುಗಳಿಗೆ ಯಾವುದೇ ಸಮಾರಂಭಗಳಿಗೆ ಹೋಗೋದು ಬೇಡ. ಯಾಕಂದ್ರೆ ನೀವು ಮಕ್ಕಳನ್ನ ಬಿಟ್ಟು ಹೋದಾಗ ಮಕ್ಕಳು ಒಂಥರ ಒಂಟಿತನ ಕಾಡುತ್ತೆ. ಜೊತೆಗೆ ನಿಮ್ಮ ಮನೆಗಳಿಗೆ
ಯಾವುದೇ ಅತಿಥಿಗಳನ್ನು ಆಹ್ವಾನ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮನೆಗೆ ಬನ್ನಿ, ನೆಂಟರನ್ನ ಕರೆಯೋದಾಗಲಿ, ಪರ್ಚೇಸನ್ನು ಕರೆಯೋದಾಗಲಿ, ಅತಿಥಿಗಳನ್ನ ಕರೆಯೋದಾಗಲಿ ದಯವಿಟ್ಟು ಮಕ್ಕಳ ಎಕ್ಸಾಮ್ ಮುಗಿಯೋಗೂ ಬೇಡ. ಎಲ್ಲ ಪೆಂಡಿಂಗ್ ಇಟ್ಬಿಡಿ, ಇಲ್ಲ ಪೋಸ್ಟ್ಪೋನ್ ಮಾಡಿಬಿಡಿ. ಆಗಾಗ ಮಕ್ಕಳ ಚಲನವಲನಗಳನ್ನು ಕೂಡ ಅವಲೋಕನ ಮಾಡಬೇಕಾಗತ್ತೆ, ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಒಂದು ಮಗುನ ರೂಮ್ ಒಳಗೆ ಬಿಟ್ಬಿಟ್ಟು ನೀನು ಓದ್ಕೊ ಹೋಗಪ್ಪ ಅಂತೇಳಿ ಬಾಕ್ಲೊಕ್ಕ ಬಂದುಬಿಟ್ರೆ ಆ ಮಗುವಿನ ಮನಸ್ಸು ಓದೋದ್ರ ಕಡೆ ಹೆಚ್ಚು ಸಮಯದಲ್ಲಿ ಇರಲಿಕ್ಕೆ ಇಲ್ಲ. ಯಾಕೆಂದರೆ ಆ ಒಂದು ಟೀನೇಜ್ ಮನಸ್ಸಿರ್ತದಲ್ಲ, ಆ ಒಂದು ಟೀನೇಜ್ ಮನಸ್ಸು ಅವಾಗವಾಗ ಬದಲಾವಣೆ ಆಗ್ತಿರ್ತದೆ. ಸಾಧ್ಯವಾದಷ್ಟು ಕೂಡ ಪರೀಕ್ಷಾ ಸಮಯದಲ್ಲಿ ಸಾಮಾಜಿಕ ಮಾಧ್ಯಮಗಳೊಂದಿಗೆ ದೂರ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ಪರೀಕ್ಷಾ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳು ಅವಶ್ಯಕ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪರೀಕ್ಷಾ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದಾದ್ರೂ ಒಂದು ವಿಚಾರ ನಮಗೆ ತಲೆಗೆ ಹೋದರೆ ಅದು ಎಲ್ಲೋ ಒಂದು ರೀತಿಯ ನೆಗೆಟಿವ್ ಮೈಂಡ್ಸೆಟ್ಟನ್ನು ಮಾಡಿಬಿಡುತ್ತೆ. ಜೊತೆಗೆ ಮೊಬೈಲ್ ಯಾವುದೇ ಕಾರಣಕ್ಕೂ ಅವ್ರ ಪಕ್ಕ ಇರಬಾರ್ದು. ಹಾಲಲ್ಲಿರಲಿ, ಇವ್ರು ಅವಶ್ಯಕತೆ ಇದ್ದಾಗ ಹೋಗಿ ಮೊಬೈಲ್ ನೋಡಿ ಯಾರೋ ಕರೆ ಮಾಡಬೇಕು ಅಂದಾಗ ಕರೆ ಮಾಡಲಿ ಹೊರತು ಮೊಬೈಲ್ ಕಣ್ಮುಂದೆ ಇರಬಾರ್ದು. ಜೊತೆಗೆ ಮನೆ ಟಿ ವಿ ಆಫಾಗಿ, ಮಕ್ಕಳು ಓದುವಾಗ ಆಫಾಗಿರಲಿ. ಬೇಕಾದ್ರೆ ನೀವು ಧಾರಾವಾಹಿಗಳನ್ನ ಆಮೇಲೆ ನೋಡ್ಕೊಂಡ್ರಾಗತ್ತೆ. ನಿಮ್ಮ ಮಕ್ಕಳ ಸಹಪಾಠಿಗಳು ಮಾತ್ರ ಅವ್ರ ಮನೆಗೆ ಬರೋಕ್ಕೆ ನೋಡ್ಕೊಳ್ಳಿ. ಬೇಕಾದ್ರೆ ಗುಂಪು ಚರ್ಚೆ ಮಾಡ್ಬೋದು, ವಿಷಯ ಬಗ್ಗೆ ಚರ್ಚೆ ಮಾಡ್ಬೋದು. ಹಾಗಾಗಿ ಅವ್ರ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಓದಿಗೆ ಸಹಕಾರ ಆಗುತ್ತೆ. ಅದು ಬಿಟ್ಟು ಶಾಲಾ ಸಹಪಾಠಿಗಳು, ಬೇರೆ ಸ್ನೇಹಿತರು ಎಕ್ಸಾಮ್ ಮುಗಿಯೋರು ಮನೆಗೆ ಬರ್ಬೋದು ಬೇಡ. ಆ ಮಗು ಏನು ಓದ್ತಾ ಇದೆ, ಎಷ್ಟು ಓದ್ತಾ ಇದೆ ಅನ್ನತಕ್ಕಂಥದ್ದನ್ನು ಅಬ್ಸರ್ವೇಷನನ್ನು ಆವಾಗ ಒಂದೊಂದು 10 ನಿಮಿಷಕ್ಕೆ, 15 ನಿಮಿಷಕ್ಕೆ, 20 ನಿಮಿಷಕ್ಕೆ ಹಿಂಗೆ ತಂದೆ ತಾಯಿಗಳು ಆ ಮಗು ಅಭ್ಯಾಸ ಮಾಡ್ತಿರತಕ್ಕಂಥ ರೂಮ್ಗಳಿಗೆ ಭೇಟಿ ಕೊಟ್ಟಾಗ ಮಮ್ಮಿ ಬರ್ತಾರೆ, ಪಪ್ಪ ಬರ್ತಾರೆ ಅನ್ನತಕ್ಕಂಥ ಕಾರಣದಿಂದ ಆ ಮಕ್ಕಳು ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಿಕೊಂಡು ಓದ್ತಾ ಇರ್ತಾರೆ. ಜೊತೆಗೆ ಮಲಗುವ ಜಾಗ, ಓದುವ ಜಾಗ ಒಟ್ಟಿಗೆ ಇರಬಾರ್ದು. ಓದುವ ರೂಮ್ನಲ್ಲಿ ಯಾವುದೇ ಕಾರಣಕ್ಕೂ ಹಾಸಿಗೆ ಇರಬಾರ್ದು. ಓದ ವಿದ್ಯಾರ್ಥಿಗೆ ಹಾಸಿಗೆ ಕಂಡ್ರೆ ನಿದ್ದೆ ಇಡಕ್ಕೆ ಶುರುವಾಗುತ್ತೆ. ಹೊದಿಕೆ ಮತ್ತು ಬೆಡ್ಶೀಟ್ಗಳು ಶುಭ್ರವಾಗಿರಲಿ, ಅವ್ರಿಗೆ ಇರಿಟೇಷನ್ ಆಗಬಾರ್ದು. ಮಧ್ಯಾಹ್ನದ ನಿದ್ದೆ ಅರ್ಧ ಗಂಟೆಯಿಂದ 1 ಗಂಟೆ ನಿದ್ದೆ ಅದ್ಭುತವಾದ ಟಾನಿಕ್ ಬದಲಿಗೆ. ಮಧ್ಯಾಹ್ನ ಒಂದು ಅರ್ಧದಿಂದ 1 ಗಂಟೆ ನಿದ್ದೆ ಮಾಡೋದ ವಿದ್ಯಾರ್ಥಿ ರಾತ್ರಿ ಸಾಯಂಕಾಲ ಕೂಡ ಲವಲವಿಕೆಯಿಂದ ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿ ಮೆಮೊರಿ ಇಂಪ್ರೂವ್ಮೆಂಟ್ ಆಗುತ್ತೆ, ರೀಕಾಲ್ ಮಾಡ್ಕೊಳ್ಬೋದು. ಹಾಗೆ ಮಧ್ಯಾಹ್ನ ಅಭ್ಯಾಸ ಇದ್ದರೆ ಒಂದು ಅರ್ಧದಿಂದ 1 ಗಂಟೆ ನಿದ್ದೆ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ರಾತ್ರಿ 6ರಿಂದ 8 ಗಂಟೆಗಳ ಸಮಯ ನಿದ್ದೆ ಮಾಡಿದ್ರೆ ಇಡೀ ಶರೀರ ಚೇತೋಹಾರಿಯಾಗಿರ್ತದೆ. ನಿಮ್ಮ ಮನೆಗಳಲ್ಲಿ ಪ್ರಶಾಂತವಾದ ವಾತಾವರಣ ಇರಲಿ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗಳಿಂದ ನಿಮ್ಮ ಮಕ್ಕಳನ್ನು ಆದಷ್ಟು ದೂರ ಇಡಿ. ಇದಲ್ಲದೆ ಟೈಮ್ಗೆ ಸರಿಯಾದ ಆಹಾರವನ್ನು ನಿಮ್ಮ ಮಕ್ಕಳಿಗೆ ನೀಡುವುದರಿಂದ ಅವರಲ್ಲಿ ಏಕಾಗ್ರತೆ ಇನ್ನೂ ಜಾಸ್ತಿಯಾಗಿ ವಿದ್ಯಾಭ್ಯಾಸದ ಕಡೆಗೆ ಕಾನ್ಸಂಟ್ರೇಟ್ ಮಾಡಲು ಸಹಕಾರಿಯಾಗುತ್ತದೆ. ಆಹಾರ ಪದಾರ್ಥಗಳು ಕೂಡ ಮಗುವಿನ ವ್ಯಕ್ತಿತ್ವಕ್ಕೆ ಅವಶ್ಯಕವಾದದ್ದು, ಮಗುವಿನ ಬೌದ್ಧಿಕ ಶಕ್ತಿಗೆ ಅವಶ್ಯಕವಾದದ್ದು. ಬುದ್ಧಿಶಕ್ತಿಗೂ ಆಹಾರಕ್ಕೂ ಲಿಂಕ್ ಇರತಕ್ಕಂಥದ್ದನ್ನು ನಾವು ವೈದ್ಯಕೀಯ ಶಾಸ್ತ್ರದಲ್ಲಿ ನಾವು ಕಾಣ್ಬೋದಾಗಿದೆ. ಮನೆಯಲ್ಲಿ ಸಾತ್ವಿಕ ಆಹಾರ ಇರಲಿ, ತರಕಾರಿ ಸೊಪ್ಪು ಹೆಚ್ಚಾಗಿರಲಿ. ಮಕ್ಕಳ ಇದರಲ್ಲಿ ಊಟದಲ್ಲಿ ಹೊಟ್ಟೆ ತುಂಬ ಬಡಿಸ್ಬೇಡಿ. ಹೊಟ್ಟೆ ತುಂಬ ಬಡಿಸಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಜೀರ್ಣ ಪ್ರಕ್ರಿಯೆ ಶುರುವಾದಾಗ ನಮ್ಮ ರಕ್ತ ಎಲ್ಲ ಆ ಜಠರದತ್ತ ಕಾನ್ಸಂಟ್ರೇಟ್ ಆಗುತ್ತೆ, ಹಾಗೆ ತೂಡಿಗೆ ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಹೊಟ್ಟೆ ತುಂಬ ಬಡಿಸ್ಬೇಡಿ. ಅದನ್ನು ಬೇಕಾದ್ರೆ ಒಂದು ಗಂಟೆ ಬಿಟ್ಟು ಬಿಡಿಸಿ ಅದೇ ಒಟ್ಟಿಗೆ ಕೊಡೋಕ್ಕೆ ಹೋಗಬೇಡಿ. ಜೊತೆಗೆ ಎಕ್ಸಾಮ್ ಮುಗಿಯೋರು ಕೂಡ ಖಾರವಾದ್ದು ಎಣ್ಣೆ ಪದಾರ್ಥಗಳನ್ನ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಅವು ಗ್ಯಾಸ್ಟ್ರೈಟಿಸ್ ಆಗಿ ಉರಿ ತೇಗ್ ಬಂತು, ಅದೇ ಅವ್ರಿಗೆ ಸಮಸ್ಯೆ ಆಗಿ ಓದಿ ಮೇಲೆ ಪರಿಣಾಮ ಬರುತ್ತೆ. ಜೊತೆಗೆ ಮಾಂಸರಂತೂ ಬೇಡವೇ ಬೇಡ. ಯಾಕೆ ಎಲ್ಲ ಮಾಂಸಗಳು ಕೂಡ ಖಾರ ಇರುತ್ತೆ, ಸ್ಪೈಸಿ ಆಗಿರ್ತವೆ. ಜೊತೆಗೆ ಕರ್ಲ್ಗಳು ಡಿಸ್ಟರ್ಬ್ ಆಗ್ತಿರುತ್ತೆ, ಮಕ್ಕಳು ಒಂಥರ ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡುತ್ತೆ. ಆದರೆ ಮೊಟ್ಟೆ ತಿನ್ನುವ ಅಭ್ಯಾಸ ಇದ್ದವರು ಪ್ರತಿ ದಿವಸ ಒಂದು ಮೊಟ್ಟೆ ಕೊಟ್ಟರೆ ಬ್ರೈನ್ಗೂ ಒಳ್ಳೆಯದು, ಪ್ರೋಟೀನ್ಸ್ ಇರುತ್ತೆ, ಹೊಟ್ಟೆ ತುಂಬುತ್ತೆ, ಚೇತೋಹಾರಿಯಾಗಿರುತ್ತೆ. ಆಹಾರ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿದ್ದರೆ ಮಗು ಗಂಟೆ ಕುಂತ್ಕೊಂಡು ಕಾನ್ಸಂಟ್ರೇಷನ್ ಮೈಂಡಲ್ಲಿ ಆ ಮಗು ಏಕಾಗ್ರತೆಯಿಂದ ಓದುತ್ತೆ. ನೋಡಿ, ಮಕ್ಕಳು ಓದುವ ಸಮಯದಲ್ಲಿ ಅವ್ರಿಗೇನಾದರೂ ಕಾಫಿ ಟೀ ಅಭ್ಯಾಸವಾಗಿದ್ದಲ್ಲಿ ಒಂದು ಫ್ಲಾಸ್ಕ್ ತುಂಬ ಕಾಫಿ ತಪ್ಪಿಟ್ಟು ಯಾವ್ದು ಬೇಕೋ ನೀವು ಇಡ್ಬೋದು. ಟೀನೋ ಕಾಫಿನೋ ಕುಡಿದಾಗ ಬ್ರೈನು ಚುರುಕಾಗುತ್ತೆ, ಸ್ವಲ್ಪ ನಿದ್ದೆ ಮಂಪು ಹೋಗುತ್ತೆ. ಹಾಗಾಗಿ ಅಭ್ಯಾಸ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲ, ಅಭ್ಯಾಸ ಇದ್ದವ್ರಿಗೆ ಕಾಫಿ ಟೀ ಒಂದು ಫ್ಲಾಸ್ಕ್ ತುಂಬಿಸಿಟ್ಬಿಡಿ. ಜೊತೆಗೆ ನಿಂಬು ಜ್ಯೂಸ್ ಮಾಡಿಕೊಡಿ.
ಬೆಳಗ್ಗೆ ಒಂದು ಗ್ಲಾಸು, ಮಧ್ಯಾಹ್ನ ಒಂದು ಗ್ಲಾಸು, ರಾತ್ರಿ ಒಂದು ಗ್ಲಾಸು. ಯಾಕಪ್ಪ ಅಂತ ಹೇಳಿದ್ರೆ ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಅದು ಚೇತೋಹಾರಿಯಾಗಿರುತ್ತೆ, ನಿದ್ದೆ ಓಡಿಸುತ್ತೆ. ಸೊ ಜೊತೆಗೆ ಮೆಮೊರಿ ಇಂಪ್ರೂವ್ಮೆಂಟ್ ಮಾಡುತ್ತೆ ನಿಂಬೆಹಣ್ಣಿನ ಜ್ಯೂಸು. ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ. ಯಾಕೆಂದರೆ ಬೇಸಿಗೆ ಸಮಯದಲ್ಲಿ ಬೆವರು ಒತ್ತಡಕ್ಕೂ ಜೊತೆಗೆ ವಾತಾವರಣದ ಕಾರಣದಿಂದಾಗಿ ಶರೀರ ಬೆವರು ಶುರುವಾಗುತ್ತೆ. ಬೆವರೋದ್ರಿಂದ ಏನಾಗುತ್ತೆ, ಉಪ್ಪು ನಮ್ಮಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ನಮ್ಮ ಶರೀರದಿಂದ. ಯಾವ ಉಪ್ಪು ಹೊರಗಡೆ ಹೋಗ್ತಾ ಹೋಗುತ್ತೋ ದೇಹ ಕೂಡ ದಣಿವಾಗುತ್ತೆ. ಸೊ ಮಾನಸಿಕವಾಗಿ ದೈಹಿಕವಾಗಿ ದಣಿವಾಗೋದ್ರಿಂದ ಉಪ್ಪನ್ನು ಸೇರಿಸಿದ್ರೆ ಆ ದಣಿವು ಕಡಿಮೆ ಆಗುತ್ತೆ. ಯಾಕೆ ನಮ್ಮ ಶರೀರ ಆಗಿರೋದೇ ಪೂರ್ತಿ ಉಪ್ಪಿನಿಂದ. ಬೆವರು ಉಪ್ಪು, ರಕ್ತ ಉಪ್ಪು, ಕಣ್ಣೀರು ಉಪ್ಪು, ನಮ್ಮ ಮೂತ್ರ ಉಪ್ಪು, ಟೋಟಲ್ ಇಡೀ ಬಾಡಿ ಕೂಡ ಉಪ್ಪಿನಿಂದ ಆಗಿರ್ತಕ್ಕಂಥದ್ದು. ಹಾಗೆ ಸ್ವಲ್ಪವೂ ಕೂಡ ಉಪ್ಪಿನಂಶ ಹೋಯಿತು ಅಂತ ಹೇಳಿದ್ರೆ ಸುಸ್ತಾಗಿ ಶುರುವಾಗ್ತಾರೆ. ಹಾಗಾಗಿ ದಯಮಾಡಿ ಜ್ಯೂಸಲ್ಲಿ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಮಕ್ಕಳು ಆ್ಯಕ್ಟಿವ್ ಆಗಿರ್ತವೆ, ನಿದ್ದೆನೂ ಹೊರಟೋಗುತ್ತೆ, ಹೋದ ಮೇಲೆ ಗಮನ ಹರಿಸ್ತವೆ. ಜೊತೆಗೆ ಮೊಸರು ಮಜ್ಜಿಗೆಯನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಏಕೆಂದರೆ ಆ ಫರ್ಮೆಂಟೆಡ್ ಆಹಾರ ಪದಾರ್ಥಗಳು ನಿದ್ದೆ ಬರೆಸ್ಬಿಡ್ತವೆ. ಹಾಗಾಗಿ ಸಾಧ್ಯವಾದಷ್ಟು ರಾತ್ರಿ ಸಮಯದಲ್ಲಿ ಮೊಸರು ಮಜ್ಜಿಗೆಯನ್ನು ಅವಾಯ್ಡ್ ಮಾಡಿ. ಬೇಕಾದರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಚಾಕ್ಲೇಟ್ಸ್ ಇಟ್ರಿ ನಿಮ್ಮ ಮಕ್ಕಳು ಓದೋ ಸಮಯದಲ್ಲಿ ಕೊಡಿ. ಆ ಪಕ್ಕ ಚಾಕ್ಲೇಟ್ಸ್ ಇರಲಿ. ಆ ಚಾಕ್ಲೇಟ್ ಸಿಗೋದು ಎಷ್ಟೋ ಕೂಡ ಮಕ್ಕಳಲ್ಲಿ ಲವಲವಿಕೆ ಬರುತ್ತೆ. ಸೊ ಆದರೆ ಐಸ್ ಕ್ರೀಮು, ತಂಪು ಪಾನೀಯಗಳನ್ನು ದಯವಿಟ್ಟು ಕೊಡೋಕೆ ಹೋಗ್ಬೇಡಿ. ಹಣ್ಣುಗಳಿಡಿ. ಹಣ್ಣು ಚಾಕ್ಲೇಟ್ ಸಮಸ್ಯೆ ಇರೋದಿಲ್ಲ. ಅವ್ರು ಖುಷಿಯಾಗಿ ತಿಂತ ಸೀಪ್ತ ಚಾಕ್ಲೇಟ್ನ ಓದ್ತಾ ಇದ್ದರೆ ಅವ್ರು ನಿದ್ದೆನೂ ಹೊರಟೋಗುತ್ತೆ, ಆ್ಯಕ್ಟಿವ್ ಆಗಿರ್ತಾರೆ. ಇಲ್ಲಿಯವರೆಗೆ ಮನೆಯ ವಾತಾವರಣ ಹೇಗಿರಬೇಕು, ನಿಮ್ಮ ಮಕ್ಕಳಿಗೆ ಯಾವ ಯಾವ ಆಹಾರ ಕೊಡಬೇಕು ಮತ್ತು ಅವರ ಮೇಲೆ ಹೇಗೆ ನಿಗಾ ಇಡಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ. ಮುಂದಿನ ಭಾಗದಲ್ಲಿ ಎಕ್ಸಾಮ್ನ ಹಿಂದಿನ ದಿನ ಯಾವ ರೀತಿ ತಯಾರಿ ನಡೆಸಬೇಕು ಮತ್ತು ನಿಮ್ಮ ಹೆಲ್ತ್ ಬಗ್ಗೆ ಹೇಗೆ ಗಮನ ಹರಿಸಬೇಕು, ಎಕ್ಸಾಮ್ ಹಾಲ್ನಲ್ಲಿ ಹೇಗಿರಬೇಕು, ಅದಲ್ಲದೆ ಇನ್ನೂ ಹಲವಾರು ವಿಷಯಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಒಳ್ಳೆಯದಾಗಲಿ.